ನಾವು ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗ್ತಾ ಇದ್ದೀವಿ, ರಾಜಕಾರಣಕ್ಕೆ ಅಲ್ಲ, ವೈಯಕ್ತಿಕವಾದಂಥ ಟೂರ್ ಅನ್ನುವಂಥ ವಿಚಾರಗಳು ಈ ಒಂದು ಇಂಟರ್ನ್ಯಾಷನಲ್ ಟೂರ್ ಏನು ನಡೀತಾ ಇದೆ ಕಾಂಗ್ರೆಸ್ ನಾಯಕರಿಂದ, ಇದರ ಸುತ್ತ ಇರುವಂತಹ ಅನೇಕ ಚರ್ಚೆಯ ವಿಷಯಗಳಾಗಿದೆ. ಒಂದು ಕಡೆ ಇದಕ್ಕೆ ಸ್ಪಾನ್ಸರ್ ಯಾರಾದರೂ ಮಾಡಿರಬಹುದಾ, ಯಾವ ಕಾರಣಕ್ಕಾಗಿ ದಿಢೀರಂತ ಈ ಎಲ್ಲ ನಾಯಕರು ಹೋಗಿದ್ದಾರೆ ಅಂತ ಚರ್ಚೆಗಳಾಗ್ತಾ ಇದೆ. ಆಮೇಲೆ ಹೋಗಿರುವಂಥವರ 20 ರಿಂದ 25 ಜನರ ಪೈಕಿ ಬಹುತೇಕರು ತಟಸ್ಥ ಗುಂಪಿನಲ್ಲಿ ಗುರುತಿಸಿಕೊಂಡಂತವರ ನಾಯಕರಾಗಿದ್ದಾರೆ. ಸೊ ಈಗ ನಂಬರ್ ಗೇಮ್ ನಡೀತಾ ಇರುವಂತಹ ಕಾರಣಕ್ಕಾಗಿ ಆಫ್ಟರ್ ಬಜೆಟ್ ಅಧಿವೇಶನದ ನಂತರದಲ್ಲಿ ದೊಡ್ಡ ಬದಲಾವಣೆಯ ಒಳಗೇನೆ ಶಾಸಕರನ್ನ ತಮ್ಮತ್ತ ಸೆಳೆಯೋ ಕಾರಣಕ್ಕಾಗಿ ಯಾರಾದರೂ ಸ್ಪಾನ್ಸರ್ ಮಾಡಿ ಅವರನ್ನ ಕರೆದುಕೊಂಡು ಹೋಗಿದ್ದಾರಾ, ಕಳಿಸಿದ್ದಾರಾ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಅತಿ ದೊಡ್ಡ ಚರ್ಚೆ ಕಾಂಗ್ರೆಸ್ ನಾಯಕರ ವಿದೇಶದ ಈ ಒಂದು ಟೂರ್ನ ವಿಚಾರ ಆಗಿದೆ. ಕಡೆಗೂ ಪೊಲಿಟಿಕಲ್ ಪಿಕ್ನಿಕ್ಗೆ ಶಾಸಕರು ಹೊರಟಾಗಿದೆ. ಎರಡೂ ತಂಡಗಳಲ್ಲಿ ಎಂಎಲ್ಎಗಳು ಮತ್ತು ಎಂಎಲ್ಸಿಗಳು ಸೇರಿದಂಗೆ ಹೋಗಿರುವುದು. ರಾತ್ರೋರಾತ್ರಿ ಫಾರಿನ್ಗೆ ಹಾರಿದ್ದಾರೆ ಸಿದ್ದು ಆಪ್ತ ಶಾಸಕರು. ಬಹುತೇಕರು ಸಿದ್ದರಾಮಯ್ಯನವರ ಆಪ್ತ ಶಾಸಕರು, ಅದರಲ್ಲಿ ಒಂದಿಷ್ಟು ಜನ ತಟಸ್ಥ ಗುಂಪಲ್ಲಿ ಗುರುತಿಸಿಕೊಂಡಂತ ನಾಯಕರಾಗಿದ್ದಾರೆ. ಡಿಕೆಶಿ ಟೀಮ್ ಅಲರ್ಟ್ ಆಗಿದೆ. ಮತ್ತೊಂದು ಕಡೆ ಎಲ್ಲದರ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದೆ ಡಿಕೆ ಟೀಮ್. ನಿನ್ನೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಇರುವಂತಹ ನಾಯಕರ ಹೇಳಿಕೆಗಳನ್ನು ಕೂಡ ನಾವು ಗಮನಿಸಿದ್ವಿ. ಈ ಒಂದು ಫಾರಿನ್ ಟ್ರಿಪ್ ವಿಚಾರ ಯಾವಾಗ ರಾಜಕೀಕರಣಗೊಳ್ಳೋದಕ್ಕೆ ಆರಂಭ ಆಯಿತೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿರುವಂತಹ ನಾಯಕರು ಈ ಫಾರಿನ್ ಟ್ರಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ವ್ಯಾಖ್ಯಾನಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ನಾವು ನೋಡ್ತಾನೆ ಇದ್ವಿ. ಮತ್ತೊಂದು ಕಡೆ ಅಲರ್ಟ್ ಆಗಿ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಯಾರ್ಯಾರು ಹೋಗಿದ್ದಾರೆ, ಯಾವ ಕಾರಣಕ್ಕಾಗಿ ಹೋಗಿರಬಹುದು. ಯಾಕಂದ್ರೆ ಹೋಗಿರುವಂಥ ಯಾವ ನಾಯಕರು ಕೂಡ ಅಸಲಿ ವಿಚಾರವನ್ನು ಯಾರು ಬಾಯ್ಬಿಡ್ತಾ ಇಲ್ಲ. ಅದು ರಾಜಕಾರಣದ ಸಹಜವಾದಂತಹ ಪರಿಸ್ಥಿತಿ ಆಗಿರುತ್ತೆ. ನಾವು ಹೋಗ್ತಾ ಇರುವಂಥದ್ದು ನಮ್ಮ ವೈಯಕ್ತಿಕ ಹಣದಲ್ಲಿ ವೈಯಕ್ತಿಕವಾದಂಥ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಕುಟುಂಬ ಸದಸ್ಯರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಜೊತೆಗೆ ನಮ್ಮ ಸಹೋದ್ಯೋಗಿಗಳಾಗಿರುವಂತಹ ನಮ್ಮದೇ ನಾಯಕರು, ಗೊತ್ತಿರುವಂಥ ನಾಯಕರು, ಶಾಸಕರು ಬರ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳನ್ನ ಹೇಳ್ತಾ ಇದ್ರೂ ಕೂಡ ಬಟ್ ಇದರ ಸುತ್ತಮುತ್ತ ನಡೀತಾ ಇರುವಂತಹ ಚರ್ಚೆಗಳು ರಾಜಕಾರಣದ ಒಳಗೇನೆ ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರವೇ. ಸೊ ಹೀಗಾಗಿ ಡಿಕೆ ಶಿವಕುಮಾರ್ ಅವರ ಪರವಾಗಿರುವಂಥ ನಾಯಕರು ಈ ಎಲ್ಲ ಮಾಹಿತಿಗಳನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಸೊ ಈ ಹಾರಾಟ ರಂಪಾಟ ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ ಅನ್ನುವಂಥ ವಿಚಾರವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಿನ್ನೆ ಅಂದ್ರೆ ಇವತ್ತು ಹಾರಾಟ ಆರಂಭ ಆಗಿದೆ. ಎರಡೂ ತಂಡಗಳಲ್ಲಿ ಹೋಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯರ ಆಪ್ತ ನಾಯಕರೇ ಹೆಚ್ಚಾಗಿರುವಂತಹ ಗುಂಪಿದು. ಸಿಎಂ ಕುರ್ಚಿ ಸಂಘರ್ಷದ ಮಧ್ಯೆನೇ ಶಾಸಕರ ವಿದೇಶ ಪ್ರವಾಸ. ಸಹಜವಾಗಿ ಇದು ರಾಜಕಾರಣದಲ್ಲಿ ಎಸ್ಪೆಷಲಿ ಕಾಂಗ್ರೆಸ್ನಲ್ಲಿ ದೊಡ್ಡ ಚರ್ಚೆಯ ವಿಷಯ ವಸ್ತು ಆಗಿದೆ. ಸದ್ಯಕ್ಕೆ ಮಧ್ಯರಾತ್ರಿ ಆಸ್ಟ್ರೇಲಿಯಾಗೆ ಹಾರಿದ್ದಾರೆ ಕಾಂಗ್ರೆಸ್ನ 11 ಶಾಸಕರ ಟೀಮ್ ಹೋಗಿರುವಂಥದ್ದು. ವೈಯಕ್ತಿಕವಾದಂತಹ ಪ್ರವಾಸ ಆಗಿದ್ರೆ, ಟೂರ್ ಆಗಿದ್ರೆ ಇಲ್ಲಿ ತಮ್ಮ ಕುಟುಂಬ ಸದಸ್ಯರ ಕರೆದುಕೊಂಡು ಒಬ್ರು ಅಥವಾ ಇಬ್ರು ಹೋಗಬಹುದಾಗಿತ್ತು. ಬಟ್ ಟೀಮ್ ಗಟ್ಟಲೆ ಹೋಗಿರುವಂಥದ್ದು ಸಹಜವಾಗಿ ಚರ್ಚೆಗೆ ಕಾರಣ ಆಗಿದೆ. ಇಂದು ಕೂಡ ಎರಡನೇ ಟೀಮ್ನಲ್ಲಿ 20ಕ್ಕೂ ಹೆಚ್ಚು ಶಾಸಕರು ಪ್ರಯಾಣವನ್ನ ಬೆಳೆಸುವ ಸಾಧ್ಯತೆಗಳಿದೆ. ಒಟ್ಟೊಟ್ಟಾಗಿ ಕೂಡ ಇಲ್ಲಿ ಹೋಗಿಲ್ಲ, 2 ಟೀಮ್ಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಇದರಲ್ಲಿ ಎಂಎಲ್ಎಗಳು ಅಷ್ಟೇ ಅಲ್ಲ, ಒಂದಿಷ್ಟು ಜನ ಎಂಎಲ್ಸಿಗಳು ಕೂಡ ಇದ್ದಾರೆ. ಆಮೇಲೆ ಈಗ 2 ಬಣಗಳಂತ ನಾವೇನು ಹೇಳ್ತಾ ಇದ್ದೀವಿ, ಡಿಕೆ ಬಣ ಮತ್ತು ಸಿಎಂ ಬಣ ಅಂತ, ಇದರ ಮಧ್ಯದಲ್ಲಿ ಇರುವಂಥ ತಟಸ್ಥ ನಾಯಕರು ಕೂಡ ಈ ಒಂದು ಟೀಮ್ನಲ್ಲಿ ಇರುವಂಥದ್ದು. ಕುಟುಂಬ ಸಮೇತರಾಗಿ ಸ್ವಂತ ಖರ್ಚು ಅಂತ ಹೇಳಿಕೊಂಡು ಪ್ರಯಾಣವನ್ನ ಬೆಳೆಸಿರುವಂಥದ್ದು. ಹೋಗೋಕ್ಕಿಂತ ಮೊದಲಿಗೆ ನಾವು ಕೇಳಿದಾಗ ಈ ಶಾಸಕರನ್ನ ಅವರು ಹೇಳಿರುವಂಥ ಆನ್ಲೈನ್ ಆನ್ಸರ್, ನಮ್ಮ ದುಡ್ಡು ನಾವು ಹೋಗಬಾರ್ದಾ, ಇದಕ್ಕೇನಾದರೂ ಹೈಕಮಾಂಡ್ನ ಆದೇಶ ಏನಾದರೂ ಬೇಕಾ, ಇದಕ್ಕೂ ಕೂಡ ಪರ್ಮಿಷನ್ ತೆಗೆದುಕೊಳ್ಬೇಕೇನ್ರಿ ಅಂತ ಪ್ರಶ್ನೆ ಮಾಡಿದ್ದು ಕೂಡ ಇದೆ. ಸಿದ್ದು ಬಜೆಟ್ ಮಂಡನೆ ಬಳಿಕ ರಾಜ್ಯ ರಾಜಕಾರಣದ ಭವಿಷ್ಯದ ಘಟ್ಟ ಏನಿದೆ ಅದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗ ಸದ್ಯಕ್ಕೆ ಅವರು ಬಜೆಟ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ಮೀಟಿಂಗ್ಗಳ ಮೇಲೆ ಮೀಟಿಂಗನ್ನು ನಡೆಸ್ತಾ ಇದ್ದಾರೆ ಅನೇಕ ಇಲಾಖೆಗಳ ಜೊತೆಗೆ. ಆದರೆ ಆಫ್ಟರ್ ಬಜೆಟ್ ಏನಾಗುತ್ತೆ ಅನ್ನೋದು ಬಹಳಷ್ಟು ಕುತೂಹಲಕಾರಿಯಾದಂತಹ ಘಟ್ಟ ಆಗಿದೆ. ಸೊ ಆ ಮಧ್ಯದಲ್ಲಿ ಆಗ್ತಾ ಇರುವಂಥ ಈ ಒಂದು ಫಾರಿನ್ ಟ್ರಿಪ್ ಸಹಜವಾಗಿ ರಾಜಕಾರಣದ ಒಳಗಡೆ ರಾಜ್ಯ ರಾಜಕಾರಣದ ಪಡಸಾಲೆಯಲ್ಲಿ ನಡೀತಾ ಇರುವಂಥ ಅತಿ ದೊಡ್ಡ ಚರ್ಚೆಯ ವಿಷಯ ವಸ್ತು ಆಗಿದೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರ ಈ ಒಂದು ಬಜೆಟ್ನ ನಂತರದಲ್ಲಿ ರಾಜ್ಯ ರಾಜಕಾರಣದ ದಿಕ್ಕೇ ಏನಾದರೂ ಬದಲಾಗಿಬಿಡುತ್ತಾ ಅನ್ನುವಂಥ ಚರ್ಚೆಗೂ ಕೂಡ ಈ ಒಂದು ಫಾರಿನ್ ಟ್ರಿಪ್, ಈ ಒಂದು ಫಾರಿನ್ ಪ್ರವಾಸ ಕಾರಣ ಆಗ್ತಾ ಇದೆ. ಯಾಕಾಗಿ ಇಷ್ಟು ಜನರ ಗುಂಪು ಏಕಾಏಕಿಯಾಗಿ ಫಾರಿನ್ಗೆ ಹೋಯಿತು, ಅಲ್ಲೇ ಏನಾದರೂ ಕುರ್ಚಿ ವಿಚಾರದ ಚರ್ಚೆಗಳು ಆಗಬಹುದಾ,
ಅಲ್ಲಿ ಕುಳಿತುಕೊಂಡೇ ದಾಳವನ್ನ ಉರುಳಿಸಬಹುದಾ ಅನ್ನುವಂಥ ರೀತಿಯಲ್ಲಿ ವ್ಯಾಖ್ಯಾನಗಳು ಕೂಡ ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ ಸೈಲೆಂಟ್ ಆಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಮೌನ ಮುರಿದು ಮಾತನಾಡಿದ್ದು ಕೂಡ ಇದೆ. ಈ ಹಿಂದೆಯೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಹೈಕಮಾಂಡ್ ನಡೆಸಿತ್ತು ಇಬ್ಬರ ಮಧ್ಯದಲ್ಲಿ. ಅವ್ರ ಮನೆಗೆ ಇವ್ರು ಹೋಗಿ, ಇವ್ರ ಮನೆಗೆ ಅವ್ರು ಹೋಗಿದ ನಂತರದಲ್ಲೂ ಕೂಡ ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕೇಳಿದಾಗ ಅವರದ್ದೇ ಆದಂಥ ರೀತಿಯಲ್ಲಿ ಅವರು ಮಾತನಾಡಿದ್ದು ಕೂಡ ಇದೆ. ಸೊ ಈಗ ಇದನ್ನ ಅರಿತಂತ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯನವರು ಆಫ್ಟರ್ ಬಜೆಟ್ ನಂಬರ್ ಗೇಮ್ ಅನ್ನುವಂಥದ್ದಕ್ಕೆ ಬಹಳಷ್ಟು ಒತ್ತನ್ನು ಕೊಟ್ಟಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಅದಕ್ಕಾಗಿಯೇ ಈ ತಟಸ್ಥ ಗುಂಪು ಗುರುತಿಸಿಕೊಂಡಂತ ನಾಯಕರೇನಿದ್ದಾರೆ ಅವರನ್ನ ತಮ್ಮ ತಮ್ಮ ಬಳಿಗೆ ಕರೆದುಕೊಳ್ಳೋದಕ್ಕೆ ಯಾರೊಬ್ರು ಸ್ಪಾನ್ಸರ್ ಮಾಡಿನೇ ಕಳಿಸಿರಬಹುದಾ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ಆಗ್ತಾ ಇದೆ. ಈ ವಿದೇಶಕ್ಕೆ ಹಾರಿರುವಂತಹ ಗುಂಪಿನಲ್ಲಿರುವಂತಹ ಶಾಸಕರು ಯಾರ್ಯಾರು, ಹಾಗಾದ್ರೆ ಯಾರೆಲ್ಲ ನಾಯಕರು ಹೋಗಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಕೂಡ ಇದೆ. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಶಾಸಕರು, ಇನ್ನು BM ನಾಗರಾಜ್ ಸಿರುಗುಪ್ಪ ಶಾಸಕರು, ಜಗಳೂರಿನ ದೇವೇಂದ್ರಪ್ಪ. ಸೊ ಇವರು ಕೂಡ ಈ ಒಂದು ಟೀಮ್ನಲ್ಲಿದ್ದಾರೆ. 11 ಜನ ಒಂದು ಟೀಮ್ನಲ್ಲಿ, ಮತ್ತೊಂದಿಷ್ಟು ಜನ ಇವತ್ತು ಹೋಗುವಂಥ ಸಾಧ್ಯತೆಗಳಿದೆ. ಪುಟ್ಟರಂಗ ಶೆಟ್ಟಿ, BM ನಾಗರಾಜ್ ಮತ್ತು ದೇವೇಂದ್ರಪ್ಪ ಎಲ್ಲರೂ ಕೂಡ ಈಗ ಆಸ್ಟ್ರೇಲಿಯಾಗೆ ಹೋಗಿರೋದು. ಇವರು ಕೂಡ ಈ ಟೀಮ್ನಲ್ಲಿದ್ದಾರೆ. ಇನ್ನು ಹಂಪನಗೌಡ ಬಾದರ್ಲಿ, ಸಿಂಧನೂರು ಶಾಸಕರು, ಇಂಡಿ ಶಾಸಕ ಯಶವಂತರಾಯಗೌಡ, ಚಿಕ್ಕಮಗಳೂರು ಶಾಸಕ HD ತಮ್ಮಯ್ಯ ಇವರೆಲ್ಲರೂ ಕೂಡ ಯಾವುದೇ ಗುಂಪಿನಲ್ಲಿ ನಿಂತ್ಕೊಂಡು ಮಾತನಾಡಿರುವಂಥವರಲ್ಲ. ಇದುವರೆಗೂ ಕೂಡ ನಾವು ಡಿ ಕೆ ಶಿವಕುಮಾರ್ ಅವರು 5 ವರ್ಷ ಸೇಮ್ ಆಗಲಿ, ಅಲ್ಲ 50-50 ಮಾತು ಕೊಟ್ಟಂಗೆ ಸೇಮ್ ಮಾಡಲಿ ಅಂತ ಹೇಳಿಕೆ ಕೊಡೋದಾಗಿರಲಿ, ಅಥವಾ ಸಿಎಂ ಸಿದ್ದರಾಮಯ್ಯನವರು 5 ವರ್ಷನೇ ಮುಂದುವರಿಲಿ, ಈ ರೀತಿಯಾದಂಥ ಹೇಳಿಕೆಗಳನ್ನು ಈ ನಾಯಕರು ಯಾರೂ ಕೊಟ್ಟೇ ಇರಲಿಲ್ಲ. ಸೊ ತಟಸ್ಥವಾಗಿ ಇದ್ದಂತಹ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಈ ಒಂದು ಗುಂಪಿನಲ್ಲಿರುವಂಥದ್ದು ಸಹಜವಾಗಿ ಇದು ರಾಜಕಾರಣದ ಚರ್ಚೆಗೆ ಕಾರಣ ಆಗ್ತಾ ಇದೆ. HD ತಮ್ಮಯ್ಯ, ಯಶವಂತರಾಯಗೌಡ, ಹಂಪನಗೌಡ ಬಾದಿರ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರೇ ಆಗಿದ್ದಾರೆ. ಇವರು ಕೂಡ ಈ ಒಂದು ಟೀಮ್ನಲ್ಲಿ ಈಗಾಗಲೇ ಹೋಗಿದ್ದಾರೆ. ಇನ್ನು ನೆಕ್ಸ್ಟು ನಾಗರಾಜ್ ಯಾದವ್ MLC, ವಸಂತ್ ಕುಮಾರ್ MLC, ಇನ್ನು D ತಿಮ್ಮಯ್ಯ ಇವರು ಕೂಡ MLC. MLAಗಳು ಅಷ್ಟೇ ಅಲ್ಲ, MLCಗಳು ಕೂಡ ಈ ಒಂದು ಟ್ರಿಪ್ನಲ್ಲಿದ್ದಾರೆ. ಸೊ ಒಂದಿಷ್ಟು ಜನ ತಮ್ಮ ತಮ್ಮ ಫ್ಯಾಮಿಲಿಗಳನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ. ಸೊ ತಟಸ್ಥ ಗುಂಪಿನಲ್ಲಿರುವಂಥ ನಾಯಕರನ್ನ ತಮ್ಮತ್ತ ಸೆಳೆದುಕೊಳ್ಳೋದಕ್ಕೇನೆ ಯಾರೋ ಒಬ್ರು ಸ್ಪಾನ್ಸರ್ ಮಾಡಿನೇ ಕಳಿಸಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇರೋದಂತೂ ಸದ್ಯಕ್ಕೆ. ಇನ್ನು ಶರಣಗೌಡ ಬಯ್ಯಾಪುರ್ MLC ಮತ್ತು ಕೆ ಶಿವಕುಮಾರ್ ಇವರು ಕೂಡ ಇದ್ದಾರೆ. ಹೋಗಿರುವಂಥ 11 ಜನರ ಟೀಮ್ ಏನಿದೆ ನನ್ನೆ, ಸೊ ಅದರಲ್ಲಿ ಹೋದಂಥ ನಾಯಕರು ಇವರೆಲ್ಲರೂ ಕೂಡ. ಇನ್ನೂ ಒಂದು ಟೀಮ್ ಹೋಗೋದು ಬಾಕಿ ಇದೆ. ಅದರಲ್ಲೂ ಕೂಡ ಬಹುತೇಕರು ಇವತ್ತೇ ಪ್ರಯಾಣವನ್ನು ಬೆಳೆಸುವಂತಹ ಸಾಧ್ಯತೆಗಳಿದೆ. ಸೊ ಇವರೆಲ್ಲರೂ ಕೂಡ ಫಾರಿನ್ ಟ್ರಿಪ್ನಲ್ಲಿರುವಂಥ ನಾಯಕರಾಗಿದ್ದಾರೆ. ಫಾರಿನ್ಗೆ ಹೋಗೋಕ್ಕಿಂತ ಮೊದಲಿಗೆ ಈ ನಾಯಕರು ಈ ಫಾರಿನ್ ಟ್ರಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಿದ್ರು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇನ್ನು ಪಾಯಿಂಟ್ ನಂಬರ್ 1, ಇವರು ಹೇಳಿರುವಂಥದ್ದು ಸ್ವಂತ ಖರ್ಚಿನಲ್ಲಿ ವಿದೇಶ ಪ್ರವಾಸ. ಪ್ರತಿಯೊಬ್ಬರೂ ಕೂಡ ಇದನ್ನೇ ಹೇಳಿರುವಂಥದ್ದು. ನಮ್ಮ ದುಡ್ಡು ನಾವು ಹೋಗಬಾರ್ದಾ, ಯಾರ್ದಾದ್ರೂ ಅಪ್ಪಣೆ ಬೇಕಾ, ಪರ್ಮಿಷನ್ ಬೇಕಾ ಅಂತ ಕೇಳಿದ್ರು. ಪಾಯಿಂಟ್ ನಂಬರ್ 2, ಕುರ್ಚಿ ಕದನಕ್ಕೂ ಪ್ರವಾಸಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ತೇಪೆ ಹೆಚ್ಚುವಂಥ ಕೆಲಸ ಕೂಡ ಕೆಲವೊಂದಿಷ್ಟು ನಾಯಕರುಗಳಿಂದ ಆಗಿದೆ. ಪಾಯಿಂಟ್ ನಂಬರ್ 3, ವೈಯಕ್ತಿಕ ಟೂರ್ಗೆ ಅನುಮತಿ ಬೇಕಿಲ್ಲ. ಹೈಕಮಾಂಡ್ ಅವರನ್ನು ಕೂಡ ಇದಕ್ಕೇನು ಕೇಳಬೇಕಾ? ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಹೋಗಿದ್ದು ಯಾಕೆ ಸಾರ್ ಅಂತ ಕೇಳಿದ್ರೆ ಬಜೆಟ್ಗೂ ಅವ್ರಿಗೆ ಏನು ಸಂಬಂಧ ಅಂತ ಒಂದಿಷ್ಟು ಜನ ಪ್ರಶ್ನೆ ಮಾಡಿದ್ದು ಕೂಡ ಇದೆ, ಸಚಿವರುಗಳು ಕೂಡ. ಇದು ಪಾಯಿಂಟ್ ನಂಬರ್ 4, ಪ್ರವಾಸದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಅದಕ್ಕೆ ಯಾಕೆ ಚರ್ಚೆ ಮಾಡಬೇಕು? ಅದು ಅಪ್ರಸ್ತುತವಾಗಿರುವಂತಹ ಚರ್ಚೆ ಆಗಿದೆ. ಸೊ ಅದಕ್ಕೆ ಡಿಫ್ರೆಂಟ್ ಆ್ಯಂಗಲ್ ಅನ್ನು ಕೊಡುವಂಥ ಬೇಡ, ಅರ್ಥ ಕೊಡೋದು ಬೇಡ ಅಂತ ಹೇಳಿತ್ತು. ಪಾಯಿಂಟ್ ನಂಬರ್ 5, ಶಾಸಕರು ವಿದೇಶ ಪ್ರವಾಸ ಮಾಡಬಾರದಾ ಅಂತ ಕಾಂಗ್ರೆಸ್ನ ಒಂದಿಷ್ಟು ಜನ ನಾಯಕರು, ಅಂದರೆ ಹೋದಂಥವರು ಮತ್ತು ಇಲ್ಲೇ ಇದ್ದಂಥವರು ಕೂಡ ಕೇಳಿರುವಂಥ ಪ್ರಶ್ನೆ ಇದು. ಹೋಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ, ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸೋದು ಯಾಕೆ ಅಂತ. ಪಾಯಿಂಟ್ ನಂಬರ್ 6, ಬಜೆಟ್ನಲ್ಲಿ ಏನು ಬೇಕು ಅಂತ CMಗೆ ಈಗಾಗಲೇ ನಾವು ಹೇಳಿದ್ದೇವೆ. ಅವರು ಆಲ್ರೆಡಿ ಅವರನ್ನು ಮೀಟ್ ಮಾಡಿಕೊಂಡು ತಮಗೆ ಏನೇನು ಬೇಕು ಅನ್ನುವಂಥ ವಿಚಾರವನ್ನು CM ಜೊತೆ ಚರ್ಚೆ ಮಾಡಿ ಹೋಗಿರ್ತಾರೆ. ಸೊ ಬಜೆಟ್ನ ಸಭೆಯಲ್ಲಿ ಅವ್ರಿಗೇನು ಕೆಲಸ ಅಂತ ಹೇಳಿದ್ದು. ಪಾಯಿಂಟ್ ನಂಬರ್ 7, ವಿದೇಶ ಪ್ರವಾಸಕ್ಕೆ ಯಾರೂ ಫಂಡಿಂಗ್ ಮಾಡಿಲ್ಲ. ಇದೆಲ್ಲವೂ ಕೂಡ ಅವರವರ ವೈಯಕ್ತಿಕ ಖರ್ಚಿನಿಂದಾನೇ, ಅವರ ಅಕೌಂಟ್ನಿಂದ ದುಡ್ಡನ್ನು ತೆಗೆದುಕೊಂಡೇ ಹೋಗ್ತಾ ಇದ್ದಾರೆ. ಅದಕ್ಕೇನು ಸ್ಪೆಷಲ್ ಆಗಿ ಯಾರೂ ಫಂಡಿಂಗ್ ಮಾಡಿಲ್ಲ, ಸ್ಪಾನ್ಸರ್ ಮಾಡಿಲ್ಲ ಅನ್ನುವಂಥ ವಿಚಾರವನ್ನು ಸೊ ಹೇಳಿದ್ದಾರೆ. ಇನ್ನು ಶಾಸಕರ ಮೇಲೆ ಹೈಕಮಾಂಡ್ ಕೂಡ ನಿಗಾ ವಹಿಸಿದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಮರಿಬಾರದು. ಶಾಸಕರ ವಿದೇಶ ಪ್ರವಾಸದ ಮೇಲೆ ಹೈಕಮಾಂಡ್ ಕೂಡ ಹದ್ದಿನ ಕಣ್ಣಿಟ್ಟಿದೆ. ಯಾಕಂದರೆ ಕರ್ನಾಟಕದ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ
ಕಾಂಗ್ರೆಸ್ ಹೈಕಮಾಂಡ್ ನೋಡ್ತಾ ಇದೆ. ಈ ವಿದೇಶ ಪ್ರವಾಸವನ್ನು ಕೂಡ ಅಷ್ಟೇ ನಿಗಾ ವಹಿಸಿ ನೋಡ್ತಾ ಇದೆ. ತಮ್ಮದೇ ಮೂಲಗಳಿಂದ ಹೈಕಮಾಂಡ್ ಮಾಹಿತಿ ಸಂಗ್ರಹ ಮಾಡ್ತಾ ಇದೆ. ಯಾರ್ಯಾರು ಹೋಗಿದ್ದಾರೆ, ಯಾವ ಕಾರಣಕ್ಕೆ ಹೋಗಿದ್ದಾರೆ, ಹೋಗಿರುವಂತಹ ಸಂದರ್ಭ ಎಂಥದ್ದು, ಈ ಎಲ್ಲ ಮಾಹಿತಿಯನ್ನು ಸಹಜವಾಗಿ ಹೈಕಮಾಂಡ್ನ ನಾಯಕರು ಪಡೆದುಕೊಳ್ತಾ ಇದ್ದಾರೆ. ಡಿಕೆಶಿಯಿಂದಲೂ ಕೂಡ ಆಪ್ತರ ಮೂಲಕ ವಿದೇಶಕ್ಕೆ ಹೊರಟವರ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಆಗಲೇ ಈ ವಿಚಾರವನ್ನು ನಾವು ಹೇಳಿದ್ವಿ. ಡಿಕೆ ಶಿವಕುಮಾರ್ ಬಣದವರು ಯಾರು ಹೋಗಿಲ್ಲ ಈ ಒಂದು ಫಾರಿನ್ ಟ್ರಿಪ್ನಲ್ಲಿ ಗುರುತಿಸಿಕೊಂಡಂಥವರು. ಸೊ ಹಾಗಾಗಿ ಸಹಜವಾಗಿ ಹೋದಂಥವರ ಬಗ್ಗೆ ಮಾಹಿತಿಗಳನ್ನ ಪಡೆದುಕೊಳ್ಳಲೇಬೇಕಾದಂಥ ಪರಿಸ್ಥಿತಿ ಅಂತೂ ಇದ್ದೇ ಇದೆ. ಯಾಕಂದ್ರೆ ಆಫ್ಟರ್ ಬಜೆಟ್ ಅಧಿವೇಶನದ ನಂತರದಲ್ಲಿ ಏನೇನೋ ಆಗಬಹುದು ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು ಊಹೆಗೂ ನಿಲುಕಲಾರದಂಥ ಬದಲಾವಣೆ ಅನ್ನುವಂಥ ರೀತಿಯಲ್ಲಿ ಸದ್ಯಕ್ಕೆ ಆಗ್ತಾ ಇರುವಂಥ ಬೆಳವಣಿಗೆಗಳಾಗಿದೆ. ಸೊ ಅಲ್ಲಿ ಆಗ್ತಾ ಇರುವಂತಹ ಆಗಬಹುದಾದಂತಹ ಎಲ್ಲ ಮಾಹಿತಿಗಳನ್ನು ಡಿಕೆ ಶಿವಕುಮಾರ್ನ ಪ್ರಮುಖ ನಾಯಕರು ಕೂಡ ಆ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಪಾರ್ಟಿ ನೆಪದಲ್ಲಿ ಒಟ್ಟುಗೂಡಲು ಡಿಕೆ ಟೀಮ್ ಪ್ಲಾನ್ ಅನ್ನ ಮಾಡ್ತಾ ಇದೆ ಮತ್ತೊಂದು ಕಡೆ. ಅದಕ್ಕೆ ಕೌಂಟರ್ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಡಿಕೆ ಶಿವಕುಮಾರ್ ಅವರ ಪರವಾಗಿರುವಂತಹ ಬಹುತೇಕ ನಾಯಕರೇನಿದ್ದಾರೆ, ಶಾಸಕರುಗಳು, ಸೊ ಅವರು ಕೂಡ ಇಲ್ಲಿ ನಾವು ಪಾರ್ಟಿ ಮಾಡೋಣ, ಪಾರ್ಟಿಯ ನೆಪ ಅಷ್ಟೇ, ಪಾರ್ಟಿ ಮೂಲಕವಾಗಿ ನಾವು ಕೂಡ ಸೇರೋಣ, ನಮ್ಮ ಒಗ್ಗಟ್ಟನ್ನು ಕೂಡ ಪ್ರದರ್ಶನ ಮಾಡೋಣ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳು ಎರಡೂ ಕಡೆಗಳಲ್ಲೂ ಕೂಡ ಇದ್ದೇ ಇರುತ್ತೆ. ಸೊ ಅದೇ ಕಾರಣಕ್ಕಾಗಿಯೇ ವಿದೇಶಕ್ಕೆ ಹೋಗಿರುವಂಥದ್ದು ಅನ್ನುವಂಥ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂಥದ್ದು. ಈಗ ಪಾರ್ಟಿಯಲ್ಲಿ ನಾವು ಕೂಡ ಸೇರ್ಕೊಳ್ಳೋಣ, ಒಗ್ಗೂಡೋಣ ಅನ್ನುವಂಥ ವಿಚಾರವು ಕೂಡ ಇದೇ ಅಜೆಂಡಾದಲ್ಲೇ ಆಗಬಹುದು ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಆಪ್ತರ ಮೂಲಕ ವಿದೇಶಕ್ಕೆ ಹೊರಟವರ ಮಾಹಿತಿ ಸಂಗ್ರಹ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಆಪ್ತರ ಕಡೆಯಿಂದ ಆಗ್ತಾ ಇರುವಂತಹ ಪ್ರಮುಖವಾದಂಥ ಕೆಲಸ ಇದು. ಯಾರ್ಯಾರು ಹೋಗಿದ್ದಾರೆ, ಯಾಕೆ ಹೋಗಿದ್ದಾರೆ, ಒಬ್ಬರಿಗೊಬ್ಬರಿಗೂ ಲಿಂಕ್ ಇದ್ದೇ ಇರುತ್ತೆ ಸಹಜವಾಗಿ. ಇವತ್ತು ಶತ್ರುಗಳಾಗಿರುವಂಥವರು ನಾಳೆ ಮಿತ್ರರಾಗ್ತಾರೆ. ರಾಜಕಾರಣದಲ್ಲಿ ಸಹಜವಾದಂತಹ ಪ್ರಕ್ರಿಯೆ ಅದು. ತಮಗೆ ಸಿಕ್ಕ ಮಾಹಿತಿಯನ್ನ ಹೈಕಮಾಂಡ್ಗೆ ರವಾನೆ ಮಾಡುವಂಥದ್ದು. ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಏನೇನು ಮಾಹಿತಿಗಳು ಸಿಗುತ್ತೆ ಅದನ್ನ ಹೈಕಮಾಂಡ್ಗೆ ತಿಳಿಸೋದಾಗಿದೆ. ಹೈಕಮಾಂಡ್ ಕೂಡ ತಮ್ಮದೇ ಆದಂಥ ಕೆಲಸವನ್ನ ಮಾಡ್ತಾ ಇದೆ. ಈ ಫಾರಿನ್ ಟ್ರಿಪ್ಗೆ ಹೋದಂಥ ನಾಯಕರ ಮೇಲೆ ನಿಗಾವನ್ನ ವಹಿಸಿದೆ. ಬಟ್ ಇದನ್ನು ಹೊರತುಪಡಿಸಿದಾಗೆ ಯಾವ ಕಾರಣಕ್ಕಾಗಿ ಯಾವ ಅಜೆಂಡಾವನ್ನ ಇಟ್ಕೊಂಡು ಎಲ್ಲ ನಾಯಕರು ಹೋಗಿದ್ದಾರೆ ಅನ್ನುವಂಥ ವಿಚಾರ ಡಿಕೆ ಶಿವಕುಮಾರ್ ಅವರಿಗೆ ಅಥವಾ ಅವರ ಬಣಕ್ಕೆ ಏನಾದರೂ ಗೊತ್ತಾದರೆ ಆ ಒಂದು ವಿಚಾರವನ್ನ ಹೈಕಮಾಂಡ್ಗೆ ತಿಳಿಸೋದು, ಅಂದ್ರೆ ಒಂದು ರೀತಿಯಾಗಿ ದೂರು ಕೊಡುವಂಥ ರೀತಿಯಲ್ಲಿ ಎಲ್ಲ ರೀತಿಯಾದಂಥ ಚರ್ಚೆಗಳು ಮತ್ತೊಂದು ಬಣದಲ್ಲಿ ಕೂಡ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಗಡಿ ಶಾಸಕ ಬಾಲಕೃಷ್ಣ MLC ರವಿಕುಮಾರ್ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ. ಅವ್ರವ್ರ ಸ್ನೇಹಿತರು ಕಂಡ್ರಿ, ಲೈಕ್ ಮೈಂಡೆಡ್ಸು, ಕಾಮನ್ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ತಪ್ಪೇನದು? ಸಂದೇಶ ಏನದ್ರಲ್ಲಿ? ನಮ್ಮನ್ನೇನು ಕರೆದಿಲ್ಲ. ನಾವು ನಮ್ದೇ ಒಂದು ಟೀಮ್ ಬೇರೆ, ಅವ್ರದೇ ಟೀಮ್ ಬೇರೆ. ಬಣ ಅಲ್ಲ ರೀ, ಅವ್ರು ಕೆಲವರು ಅವ್ರು ಏಜ್ ಗ್ರೂಪ್ ಅವ್ರು ಹೋಗವ್ರೆ, ನಾವು ಸಣ್ಣ ಏಜ್ ಗ್ರೂಪ್ ಅವ್ರು. ನಮ್ಮನ್ನ ಯಾಕ್ರಿ ಕರಿಬೇಕು? ಅವ್ರು ಸ್ವಂತ ದುಡ್ಡಲ್ಲ ಅದಕ್ಕೆ ಏನು ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಹೋಗಿದ್ದಾರೆ, ಯಾರು ಕಳಿಸಿರ್ಬೋದೇನೋ, ಅದ್ರ ಇನ್ನೆಲ್ಲ ಕಳಿಸಿರೋರನ್ನ ಕೇಳಬೇಕು, ನೀವು ಹೋಗಿರೋರನ್ನ ಕೇಳಬೇಕು. ಸಿದ್ದರಾಮಯ್ಯನ ಬಣದ ಶಾಸಕರು ಅಂತ ಹೇಳಿ ಸರ್ ಒಂದು ಚರ್ಚೆ. ಆ ಥರ ಏನು ನನಗೆ ಬಣ ಅಂತ ಕಾಣಿಸ್ತಿಲ್ಲ. ಎಲ್ಲ ನಮ್ಮವರು ಅಂದ್ಕೊಂಡಿದ್ದೀವಿ. ನೀವು ಹೇಳ್ತಾ ಇರೋದು ನೋಡಿದ್ರೆ ಬಣ ಅಂತ ಈಗ ಪರಿಶೀಲನೆ ಮಾಡ್ಬೇಕು. ಅವ್ರು ಯಾವ ಬಣ ಅಂತ, ಏನಾದ್ರು ಬಣ ಅಂತ ಭಾಗ ಆಗಿದ್ರೆ ಪರಿಶೀಲನೆ ಮಾಡಬೇಕು. ಇದೆಲ್ಲ ಒಂದು ಕಡೆ ಆದರೆ ಫಾರಿನ್ ಟ್ರಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಕಡೆ ಈ ಬೀದಿ ನಾಯಿ ಬಡಿದಾಟದ ವಿಚಾರ ಕೂಡ ಬಹಳಷ್ಟು ತಾರಕಕ್ಕೆ ಏರ್ತಾ ಇದೆ ಕಾಂಗ್ರೆಸ್ನಲ್ಲಿ. ಇದರ ವಿರುದ್ಧ ದೊಡ್ಡ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಶಾಸಕರನ್ನ ಬೀದಿ ನಾಯಿಗಳಿಗೆ ಹೋಲಿಸಿದ್ದಾರೆ ಅಂತ ಮಹದೇವಪ್ಪ ವಿರುದ್ಧ ಒಂದಿಷ್ಟು ಜನ ಸಿಟ್ಟಾಗಿ ಮಾತನಾಡಿದ್ದೂ ಇದೆ. ಹೈಕಮಾಂಡ್ ಮಹದೇವಪ್ಪ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣನೆ ಮಾಡಬೇಕು, ಬೇಕಾಬಿಟ್ಟಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ HC ಮಹದೇವಪ್ಪನವರು ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನಲ್ಲಿದೆ. ದಿನಕ್ಕೊಂದು ಹೇಳಿಕೆ ಮೂಲಕವಾಗಿ ಪಕ್ಷದಲ್ಲಿ ಗೊಂದಲ ಸೃಷ್ಟಿಯಾಗ್ತಾ ಇದೆ ಅನ್ನುವಂಥ ವಾದ ಒಂದಿಷ್ಟು ನಾಯಕರ ಬಳಿಯಲ್ಲಿದೆ. ಅಂದ್ರೆ ಎಸ್ಪೆಷಲಿ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರು ಹೇಳ್ತಾ ಇರುವಂತ ವಿಚಾರ ಇದು. ಅಧಿಕಾರ ಹಂಚಿಕೆ ಒಪ್ಪಂದಗಳೇನಾದ್ರೂ ಇದ್ರೆ ಸ್ಪಷ್ಟಪಡಿಸುವಂತೆ ತಾಕೀತು ಮಾಡ್ತಾ ಇದ್ದಾರೆ. ಇದು ಪದೇ ರಿಪೀಟ್ ಆಗ್ತಾನೆ ಇದೆ, ಬಾಯಿಗೆ ಬಂದಂಗೆ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಸೊ ನಿನ್ನೆ ಕೂಡ ಡಿಕೆ ಶಿವಕುಮಾರ್ ಮಾತನಾಡಿದ್ರು ಈ ಬಗ್ಗೆ. ಇದು ಕದ್ದು ಮುಚ್ಚಿ ಮಾಡ್ತಾ ಇರುವಂತದ್ದೇನಲ್ಲ, ನಾವೆಲ್ಲರೂ ಕೂಡ ಮಾತನಾಡಿದ್ದು ಡಿಕೆ ಶಿವಕುಮಾರ್ಗೂ ಗೊತ್ತಿದೆ, CM ಸಿದ್ದರಾಮಯ್ಯರಿಗೂ ಗೊತ್ತಿದೆ, ಹೈಕಮಾಂಡ್ ನಾಯಕರಿಗೂ ಗೊತ್ತಿದೆ ಅಂತ. ಸೊ ಅದೇನಾದ್ರೂ ಇದ್ರೆ ಸ್ಪಷ್ಟಪಡಿಸಬಿಡಿ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ನಿಂದ ಯಾವ ಸಂದೇಶವೂ ಬರೆದಿದ್ರೆ ಪಕ್ಷಕ್ಕೆ ಹಾನಿ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಒಂದಿಷ್ಟು ನಾಯಕರು ಕೊಡ್ತಾನೆ ಇದ್ದಾರೆ. ಹೈಕಮಾಂಡ್ಗೆ ಕೊಡ್ತಾ ಇರುವಂಥ ಎಚ್ಚರಿಕೆ ಇದು. ನೀವು ಬಾಯ್ಬಿಟ್ಟು ಮಾತಾಡಿ ಅಂತ ಕೇಳ್ತಾ ಇದ್ದಾರೆ ಓಪನ್ ಆಗಿ. ಸೊ ಹಾಗಾಗಿ ಇದು ಪಕ್ಷಕ್ಕೆ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ. ಒಬ್ಬೊಬ್ರು ಒಂದೊಂದು ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇರೋ ಕಾರಣದಿಂದ ಏನೇ ಇದ್ರೂ ಕೂಡ ಈ ಅಧಿಕಾರದ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಓಪನ್ ಆಗಿ ಹೇಳಿಬಿಡಿ, ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ
DK ಶಿವಕುಮಾರ್ ಬಣದ ಪ್ರಮುಖ ನಾಯಕರುಗಳು. ಇದರ ಜೊತೆಗೆ HC ಮಹದೇವಪ್ಪನವರು ಕೊಟ್ಟಂತಹ ಹೇಳಿಕೆ ಏನಿದೆ, ಸುಪ್ರೀಂ ಕೋರ್ಟ್ ಕೂಡ ಇತ್ತೀಚೆಗೆ ಹೇಳಿದೆ ಬೀದಿ ನಾಯಿಗಳನ್ನು ಹಿಡಿದು ಒಳಗೆ ಹಾಕಿ ಅಂತ. ಸೊ ಹಾಗಾಗಿ ಆ ಒಂದು ಹೇಳಿಕೆಯನ್ನ ಗಂಭೀರವಾಗಿ ಹೈಕಮಾಂಡ್ ಪರಿಗಣಿಸಬೇಕು. ಶಾಸಕರನ್ನ ನಾಯಿಗಳಿಗೆ ಹೋಲಿಕೆ ಮಾಡಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ವಾದ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪ್ರಮುಖ ನಾಯಕರು ಕೂಡ ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಿದ್ರು ಅನ್ನೋದನ್ನ ನೋಡೋಣ. ಯಾರಾದರೂ ಸ್ಪಾನ್ಸರ್ ಮಾಡಿ ಕಳಿಸಿರ್ಲಿ, ಅವರೇ ದುಡ್ಡು ಹಾಕೊಂಡು ಹೋಗಿರ್ಲಿ, ಕದ್ದೋಗಿರ್ಲಿ, ಧೈರ್ಯವಾಗಿ ಹೋಗಿರ್ಲಿ, ಫಾರಿನಲ್ಲಿ ಕೂತ್ಕೊಂಡು ಟೂರ್ ಹೊಡೆದ್ಬಿಟ್ಟು ಬಂದಿದ ತಕ್ಷಣ ಯಾರನ್ನೇ ಮುಖ್ಯಮಂತ್ರಿನ ಇಳಿಸೋಕ್ಕಾಗಲ್ಲ, ಇಲ್ಲ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ. ಏನಿದ್ರು ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರಿಗೆ ಆಗಿರುವಂಥ ಮಾತುಕತೆ. ಅದರಲ್ಲಿ ರವಿಕುಮಾರ್ 50 ಜನ ಕರ್ಕೊಂಡು ಹೋಗಿದ ತಕ್ಷಣ ಸರ್ಕಾರ ಚೇಂಜ್ ಮಾಡಿ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಕರ್ಕೊಂಡು ಹೋಗಲಿಲ್ಲ, ಇಲ್ಲೇ ಬೆಂಗಳೂರಲ್ಲಿ ಮಂಡ್ಯದಲ್ಲಿದ್ದೀನಿ ಅಂದಿದ ತಕ್ಷಣ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಅದೆಲ್ಲ ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ಮಾಡುತ್ತೆ. ಈ ಕೂಡಲೇ ಹೈಕಮಾಂಡ್ ಅವರು ಮಧ್ಯಪ್ರವೇಶಿಸಬೇಕು. ಇಲ್ಲ ಚೇಂಜ್ ಮಾಡ್ತೀವಿ, DK ಶಿವಕುಮಾರ್ ಮಾಡ್ತೀವಿ, ಇಲ್ಲ ನಿಮ್ಮನ್ನ ಮಾಡಲ್ಲ, ಎರಡರಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು. ಬರ್ದೇನೆ ದಿನ ಮಾಡ್ತಿದ್ರೆ ಇದೇ ಥರ ಟೂರ್ಗಳು ಹೋಗ್ತಾ ಇರ್ತಾರೆ, ರೆಸಾರ್ಟ್ಗೂ ಹೋಗ್ತಾ ಇರ್ತಾರೆ, ಇನ್ನೊಂದಕ್ಕೂ ಹೋಗ್ತಾ ಇರ್ತಾರೆ. ಅದರಿಂದ ಪಕ್ಷಕ್ಕೆ ಹಾನಿ ಆಗುತ್ತೆ ಬಿಟ್ಟರೆ ಬೇರೆ ಏನೂ ಆಗಲ್ಲ. ಮಧ್ಯಪ್ರವೇಶಿಸಿ ಏನಾದರೂ ಒಂದು ನಿರ್ಧಾರಕ್ಕೆ ಬರಬೇಕು. ಟೈಮ್ ಮುಂದಕ್ಕೆ ಹೋಗಲಿ ಅಂತಂದರೆ ಏನೂ ಆಗಲ್ಲ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಹೈಕಮಾಂಡ್ ಅವರು ಮಧ್ಯಪ್ರವೇಶಿಸಿ ಇದನ್ನು ಒಂದು ಇತ್ಯರ್ಥ ಮಾಡಲೇಬೇಕು. ನಾಯಿ ಅಂದರೆ ಪ್ರಾಮಾಣಿಕತೆ, ನಾಯಿ ಅಂದರೆ ನಿಯತ್ತು, ಅದಕ್ಕೆ ಎಲ್ಲ ಶಾಸಕರು ನಿಯತ್ತು ಅಂತ ಹೇಳಿರ್ಬೋದು. ನಾಯಿ ಅಂದರೆ ನಿಯತ್ತು, DK ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಪಕ್ಷದ ನಿಯತ್ತು, ಹೈಕಮಾಂಡ್ನ ನಿಯತ್ತಿನ ಸೈನಿಕ. ಅದು ನಾಯಿ ಅಂದರೆ ನಿಯತ್ತು, DK ಶಿವಕುಮಾರ್ ಅಂದರೆ ನಿಯತ್ತು, ಹೈಕಮಾಂಡಿಗೆ ನಿಯತ್ತಾಗಿರುವ ಮನುಷ್ಯ 40 ವರ್ಷದಿಂದ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಶೇಕಡವಾರು 50-60 ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಅವರು ಮಾತು ಕೊಟ್ಟಂತೆ ತಪ್ಪಿಲ್ಲ ಅಂತ ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಹೇಳ್ತೀನಿ. ಒಪ್ಪಂದ ಆಗಿದ್ದು ಮಾತಿದ್ರೆ 100% ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಕರ್ನಾಟಕ ಜನತೆಗೆ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ನಾನು ಅದೇ ಮಾತ್ರ ಹೇಳಿದ್ರು ಸರ್, ಡಿಸೆಂಬರ್ ವರೆಗೆ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಅಂತ. ಅಫ್ಕೋರ್ಸ್ ಅದರ ನಿರೀಕ್ಷೆಯಲ್ಲೇ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಇದ್ದಾರೆ, ಅದೇ ನಿರೀಕ್ಷೆಯಲ್ಲಿ ಎಲ್ಲ ಜನತೆಯೂ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರ ಜೊತೆ ಕೂತು ಮಾತನಾಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆಲ್ಲರಿಗೂ ಉತ್ತರ ಹೇಳ್ತಾರೆ ಅಂತ ನಾನು ಭಾವಿಸ್ತೀನಿ. ನಾಯಿಗೆ ಬಾಲ ಇದ್ರೆ ಶೋಭೆ. ಅವ್ರು ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಯಾವ ರೀತಿ ಕಂಪೇರ್ ಮಾಡ್ತಾರೆ ಅನ್ನೋದನ್ನು ನೀವು ಅವ್ರನ್ನೇ ಹೋಗಿ ಕೇಳಬೇಕು. ನಾವೊಬ್ಬ ಹಿರಿಯ ಶಾಸಕನಾಗಿ, ಒಬ್ಬ ಕ್ಯಾಬಿನೆಟಲ್ಲಿ ಹಿರಿಯ ಮಂತ್ರಿಗಳಾಗಿದ್ಕೊಂಡು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಶಾಸಕರು ಅವ್ರ ಕಡೆ ಮುಖ ಮಾಡಿ ನೋಡೋಂಥದ್ರಲ್ಲಿ ಒಳ್ಳೆ ನುಡಿಗಳು ಬರೋಂಥದ್ದನ್ನು ಅಪೇಕ್ಷೆ ಪಡೋಂಥ ಬದುಕು ನಮ್ಮದು. ಇವತ್ತು ಸಾಕಷ್ಟು ಜನ ರೈತರುಗಳು ಸಮಸ್ಯೆಗಳಲ್ಲಿ ಬೆಳಳ್ಕೊಂಡು ಅವರು ನಮ್ಮ ನೋಡ್ಕೊಂಡಿದ್ದಾರೆ. ಈ ರೀತಿಯ ಹೇಳಿಕೆಗಳಿಂದ ಶೋಭೆ ತರಂಥದ್ದಲ್ಲ ಅನ್ನೋದು ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ನಾನು. ಒಂದು ಕಡೆ ಫಾರಿನ್ ಟ್ರಿಪ್ ವಿಚಾರ, ಮತ್ತೊಂದು ಕಡೆ ಈ ನಾಯಕರುಗಳ ಹೇಳಿಕೆಗಳು, ಎಲ್ಲ ಬೆಳವಣಿಗೆಗಳನ್ನ CM ಸಿದ್ದರಾಮಯ್ಯವರು ಕೂಡ ಬಹಳಷ್ಟು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ, ಮುಂದೆ ಏನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಸೇಮ್ ಏನ್ ಮಾಡಬಹುದು, ಅವ್ರ ಕಡೆ 2 ಅಸ್ತ್ರಗಳು ರೆಡಿ ಆಗ್ತಾ ಇದೆ. DK ಹತ್ತಿರ ಪಟ್ಟು, ಮತ್ತೊಂದು ಕಡೆ ಶಾಸಕರ ಟೂರ್ ಬೆನ್ನಲ್ಲೇ CM ಸ್ಟ್ರಾಟಜಿ ಓಪನ್ ಆಗ್ತಾ ಇದೆ. ಇಲ್ಲಿಂದ ಬಜೆಟ್ ಬಳಿಕ CM ಅಸಲಿ ರಾಜಕೀಯ ಆಟ ಶುರುವಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ಪವರ್ ಶೇರಿಂಗ್ಗೆ ಕೌಂಟರ್ ಕೊಡಲು 2 ಪ್ರಬಲ ಅಸ್ತ್ರಗಳನ್ನ CM ರೆಡಿ ಮಾಡಿಟ್ಕೊಂಡಿದ್ದಾರೆ ಆಲ್ರೆಡಿ. ಅದರಲ್ಲಿ ಒಂದು ಹೈಕಮಾಂಡ್ ಭೇಟಿ ಮಾಡೋದು, ಜೊತೆಗೆ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗ್ರೀನ್ ಸಿಗ್ನಲ್ ಅನ್ನು ಪಡೆದುಕೊಳ್ಳೋದಾಗಿದೆ. ಪಾಯಿಂಟ್ ನಂಬರ್ 2, ಜಾತಿ ಗಣತಿ ವರದಿ ಬಹಿರಂಗಗೊಳಿಸಿ ಮತ್ತು ಅಹಿಂದ ಬಲವನ್ನು ಪ್ರದರ್ಶನ ಮಾಡೋದಾಗಿದೆ ಹೈಕಮಾಂಡ್ ಮುಂದೆ. ಸೊ ಬಜೆಟ್ ಅಧಿವೇಶನ ಬಳಿಕ CM ದೆಹಲಿ ಪ್ರವಾಸವನ್ನ ಕೈಗೊಳ್ಳುವಂತಹ ನಿರೀಕ್ಷೆ ಇದೆ, ಅದನ್ನ ತಳ್ಳಿ ಹಾಕುವಂತಿಲ್ಲ. ರಾಹುಲ್ ಲಭ್ಯತೆಯನ್ನ ನೋಡಿ 4 ದಿನಗಳ ಕಾಲ ದೆಹಲಿಯಲ್ಲೇ CM ಇರ್ತಾರೆ, ಠಿಕಾಣಿ ಹೂಡ್ತಾರೆ ಅನ್ನುವಂತಹ ಚಾನ್ಸಸ್ಗಳಿದೆ. ಹೈಕಮಾಂಡ್ ಭೇಟಿಯನ್ನ ಮಾಡಿ ಸಂಪುಟ ಪುನಾರಚನೆಗೆ ಅನುಮತಿಯನ್ನ ಪಡೆಯೋದು CM ಸಿದ್ದರಾಮಯ್ಯವರ ಪ್ರಮುಖವಾದಂತಹ ಸ್ಟ್ರಾಟಜಿ ಆಗಿದೆ. ಸಂಪುಟದಿಂದ 12ರಿಂದ 15 ಜನ ಸಚಿವರನ್ನ ಕೈಬಿಡೋದಕ್ಕೆ ಚಿಂತನೆಗಳು ಆಗ್ತಾ ಇದೆ. ಕುರ್ಚಿ ಆಟಕ್ಕೆ ಬ್ರೇಕ್ ಹಾಕೋದಕ್ಕೆ ಪುನರ್ರಚನೆ, ಸಂಪುಟ ಪುನರ್ರಚನೆ ರಣತಂತ್ರಕ್ಕೆ CM ಮುಂದಾದಂಗೆ ಕಾಣಿಸ್ತಾ ಇದೆ. ಜಾತಿ ಜನಗಣತಿ ಅಂತಿಮ ವರದಿ ಸ್ವೀಕಾರಕ್ಕೆ ತಯಾರಿಗಳನ್ನ ಮಾಡಿಕೊಳ್ಳೋದು, ಇನ್ನು ಸಾಮಾಜಿಕ ಶೈಕ್ಷಣಿಕ ಗಣತಿ ವರದಿ ಬಹಿರಂಗಕ್ಕೆ ಪ್ಲಾನ್ ಆಗ್ತಾ ಇದೆ. ಈ ಮೂಲಕವಾಗಿ ನನ್ನ ಸ್ಟ್ರಾಟಜಿ ಏನು ಅನ್ನುವಂಥದ್ದನ್ನ ತೋರಿಸೋದಾಗಿದೆ CM ಸಿದ್ದರಾಮಯ್ಯನವರದ್ದು. ಸೊ ಈ 2 ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಮುಂದೇನು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ CM ಸಿದ್ದರಾಮಯ್ಯನವರು ಕೂಡ ತಲೆ ಕೆಡಿಸಿಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ. ಇದೆಲ್ಲದರ ಮಧ್ಯದಲ್ಲಿ ಇದು ಸಹಜವಾಗಿ ವಿಪಕ್ಷಗಳಿಗೆ ಆಹಾರ ಆಗಿದೆ. ಅಶೋಕ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಏನು ಹೇಳಿದ್ರು ಅಶೋಕ್ ಅನ್ನೋದನ್ನ ತೋರಿಸ್ತೀವಿ. ನಾಯಿನೇ ಬಾಲನೇ ನಾಯಿ ನಾಡಿಸ್ತಾ ಐತೆ ಅಂತಾರೆ.
ಹಂಗಾರೆ ನಾಯಿ ಯಾರು, ನಾಯಿ ಬಾಲ ಯಾರು? ಅಂದರೆ ಬಾಲಗಳು ಯಾರು? ನಾಯಿ ಬಾಲಗಳು ಅಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾಯಿ ಬಾಲಗಳು ಜಾಸ್ತಿ ಇದೆ ಅಂತ ಅರ್ಥ ಮಾದೇವಪ್ಪನವ್ರದ್ದು. ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳನ್ನು ನಾಯಿ ಬಾಲಕ್ಕೆ, ಬೀದಿ ನಾಯಿ, ಆಮೇಲೆ ನಿಯತ್ತಿನ ನಾಯಿ, ಸದ್ಯಕ್ಕೆ ಪುಣ್ಯಕ್ಕೆ ಹುಚ್ಚು ನಾಯಿ ಅಂತ ಹೇಳಿಲ್ಲ. ಇದು ಫಸ್ಟ್ ಜಲಕ್ಕಷ್ಟೇ. ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಜಲಕ್ಕೆ ಕೊಟ್ಟವ್ರೆ, ಒಂದು ಸ್ಮಾಲ್ ಪ್ರಿಕ್ ಇಂಜೆಕ್ಷನ್, ಒಂದು ಇಂಜೆಕ್ಷನ್ ಕೊಟ್ಟವ್ರೆ ಅಷ್ಟೇ. ಇದಕ್ಕೆ ಸರಿ ಹೋಗಲಿಲ್ಲ ಅಂತ ಹೇಳಿದ್ರೆ ಇನ್ನು ಕಂಟಿನ್ಯೂಸ್ ಎಲ್ಲ ಫ್ಲೋ ಎಲ್ಲ ಫಾರಿನ್ನಾಗೆ ಹೊರಟೋತಾರೆ, ಫಾರಿನ್ ಟೂರೇ ಹೋಗ್ತಾರೆ. ಒಪ್ಪಂದ ಆಗಿದೆ ಇಲ್ಲ ಅನ್ನೋದು ರಾಜ್ಯದ ಜನತೆ ಆಯ್ಕೆ ಮಾಡಿರೋ ಜನಕ್ಕಾದರೂ ಹೇಳ್ಬೇಕು. ನೀವು ವಿರೋಧ ಪಕ್ಷಕ್ಕೆ ಬೇಡ, ರಾಜ್ಯದ ಜನಕ್ಕಾದರೂ ಹೇಳಿ ಒಪ್ಪಂದ ಆಗಿದೆಯೋ ಇಲ್ಲೋ ಅಂತ. ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಹೇಳ್ತಾರೆ ಉಪಮುಖ್ಯಮಂತ್ರಿ ಒಪ್ಪಂದ ಆಗಿದೆ ಅಂತ. ಒಪ್ಪಂದ ಆಗಿದ್ರೆ ಎಲ್ಲಿವರೆಗೂ ಒಪ್ಪಂದ ಆಗಿದೆ? 6 ತಿಂಗಳಾಗಿದೆಯಾ, ವರ್ಷ ಆಗಿದೆಯಾ, 3 ವರ್ಷ ಆಗಿದೆಯಾ? ಹೇಳಿ.